ನಿಮ್ ಪ್ರಕಾರ ಸ್ನೇಹಿತ ಹೋಗಿರೋದಕ್ಕೆ ನಮ್ರತಾ ಖುಷಿಯಾಗಿದ್ದಾಳ ಇಲ್ವಾ ಬಿಗ್ ಬಾಸ್ ಅಲ್ಲಿ? ಅದೆಲ್ಲ ಇಲ್ಲಮ್ಮ, ಅವಳು ಆರಾಮಾಗಿ ಅವಳೆ ದೊಡ್ಡ ವೇಸ್ಟ್ ಫೇಲ್ ಆಡ್ದಂಗೆ ಆಡ್ತಾಳೆ ಅವ್ನ ಮುಂದೆ. ಇಲ್ಲಿ ನೋಡ್ರೆ ಚೆನ್ನಾಗಿ ಅವಳೆ ಅಷ್ಟೇ. ಇಲ್ಲ, ಯಾಕೆಂದ್ರೆ ಅವ್ರಿದ್ದಾಗ ಅವ್ರಿಗೆ ಆ ಪ್ರಯಾರಿಟೀಸ್ ಕೊಡ್ತಾ ಇರಲಿಲ್ಲ, ಅವ್ರ ಜೊತೆ ಮಾತಾಡ್ತಾ ಇರಲಿಲ್ಲ. ಆದರೆ ಇವಾಗ ಅವ್ರು ಹೋಗೋದ್ಮೇಲೆ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಅಂದರೆ ಅವಾಗ ತೋರಿಸ್ಕೊತಾ ಇರಲಿಲ್ಲ ಎಕ್ಸ್ಪ್ರೆಷನ್ಸ್ನ, ಆದರೆ ಇವಾಗ ತೋರಿಸ್ಕೊತಿದ್ದಾರೆ. ಅವರು ಇದ್ದಾಗ ಸುಮ್ಮನೆ ಇಲ್ಲ ನನಗೇನು ಇಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳಿ ಇವಾಗ ಹೋಗಿದ ತಕ್ಷಣ ಇಟ್ಸ್ ಲೈಕ್ ಅವ್ರಿಗೆ ಇವಾಗ ರಿಯಲೈಸ್ ಆಗಿರ್ಬೋದು ಮೇ ಬಿ ದಟ್ ಅವಳ ಕಡೆಯಿಂದನೂ ಸಮಥಿಂಗ್ ಇದೆ. ಬಟ್ ಐ ಡೋಂಟ್ ನೋ ಇಟ್ ಇಸ್ ಎಕ್ಸಾಕ್ಟ್ಲಿ ಲವ್, ಬಟ್ ಸಮ್ ಫೀಲಿಂಗ್ಸ್ ಇದೆ. ಐ ಡೋಂಟ್ ನೋ ಶಿಲ್ ಸರ್ವೈವ್ ವಿತ್ ದ್ಯಾಟ್. ಗೊತ್ತಿಲ್ಲ ಅದು ಎಷ್ಟು ದಿನ ಉಳಿಯುತ್ತೆ ಅಂತ. ಮೇ ಬಿ ಇಟ್ ವಿಲ್ ಫೇಡ್ ಅವೇ, ಟೈಮ್ ಹೋಗ್ತಾ ಹೋಗ್ತಾ ಇಟ್ ಮೈಟ್ ಫೇಡ್ ಅವೇ. ಚೆನ್ನಾಗೇ ಇದ್ದಾರೆ, ನೋಡೋಕೆ ಮಾತ್ರ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಕಾಣಿಸ್ಕೊತದೆ. ಆದರೆ ಇದ್ದಾಗ ಏನು ಅವ್ರ ಬಗ್ಗೆ ಕೇರೆ ಮಾಡ್ತಾ ಇರಲಿಲ್ಲ ಸರ್. ಇಲ್ಲ, ಯಾಕೆ ಹೆಂಗೆ ಹೇಳ್ತೀರಾ ಖುಷಿಯಾಗಿಲ್ಲ? ಇಲ್ಲ, ಅವರು ಬಿಹೇವಿಯರ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ಖುಷಿಯಾಗಿದ್ದಾಳೆ ಅವಳು, ನೋಡಿದ್ರೆ ಗೊತ್ತಾಗುತ್ತೆ. ಈ ವಾರ ನೋಡಿದ್ರೆ ಕಾರ್ತಿಕ್ ಜೊತೆ ಇದ್ಲು. ನಿಮ್ಗೆ ಅನ್ಸುತ್ತಾ ಸಂಗೀತ ಮತ್ತೆ ಪ್ರತಾಪ್ ನ ಮನೆಯಲ್ಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ? ಹೌದು, ನನಗೆ ಪ್ರತಾಪ್ನ ಟಾರ್ಗೆಟ್ ಮಾಡ್ತಿದ್ರು ಅನ್ಸುತ್ತೆ. ಸಂಗೀತನ ಮಾಡ್ತಾ ಇಲ್ವಾ ನಿಮ್ ಪ್ರಕಾರ? ಸಂಗೀತನೇ ಇಲ್ಲ. ನಿಮ್ಗೆ ಹೆಂಗ್ ಅನ್ಸುತ್ತೆ ಪ್ರತಾಪ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ? ಪ್ರತಾಪ್ ಯಾಕೆಂದ್ರೆ ಅವನು ಪ್ರತಾಪ್ ಮತ್ತು ಸಂಗೀತ ತುಂಬಾ ಟಾರ್ಗೆಟ್ ಮಾಡ್ತೀವ್ರೆ. ಸಂಗೀತನ ಯಾಕೆಂದ್ರೆ ಅವ್ರು ಇಬ್ರು ಚೆನ್ನಾಗಿ ಆಡ್ತೀವ್ರೆ. ಸಂಗೀತನ್ಗೆ ಒಂದು ಹುಡುಗಿ, ಅವ್ರ ಹುಡುಗಿ ಸ್ಟ್ರಾಂಗ್ ಇರೋದಕ್ಕೆ ಅವ್ರು ಎಲ್ಲಾರ್ಗು ಆಗ್ತಾ ಇಲ್ಲ. ಜೊತೆಗೆ ಸಂಗೀತ ಎಲ್ಲಾರ ವಿರುದ್ಧನೂ ಹೋಗ್ತಾರೆ. ಸಂಗೀತ ಹೇಳ್ತಾಳೆ ಅಲ್ವಾ ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿತಾ ಇದ್ದಾನೆ ಅಂತ? ಹೌದು. ನೀವ್ ಹೆಂಗ್ ಒಪ್ಕೋತೀರಾ? ಈಗ ನೋಡಿ, ಈಗ ಕಾರ್ತಿಕ್ ಮತ್ತೆ ಸಂಗೀತಂಗೆ ಯಾವ್ದೋ ಒಂದ್ ಸಂಗೀತ ಮತ್ತೆ ವಿನಯ್ ಜಾಯಿಂಟ್ ಆಗೋದಾಗ ಸಂಗೀತ ಹೋಗಿ ವಿನಯ್ ಬಕೆಟ್ ಹಿಡಿತಾರೆ ಅಂತ ಅಂತಾರೆ. ಅಂದ್ರೆ ಅವ್ರಿಬ್ರು ಫ್ರೆಂಡ್ಶಿಪ್ ಇದ್ದಾಗ. ಈಗ ಕಾರ್ತಿಕ್ ಮತ್ತೆ ವಿನಯ್ ಫ್ರೆಂಡ್ಶಿಪ್ ಆದಾಗ ಮತ್ತೆ ಅವ್ನ್ಗೆ ಯಾಕೆ ಅನ್ಬಾರ್ದು? ಇವಾಗ ಸಂಗೀತ ಹೋಗಿ ಬೇರೆ ಸಂಗೀತ ಬಂದು ವಿನಯ್ ಜೊತೆ ಸೇರಿದವಾಗ ಬಕೆಟ್ ಅಂತಾರೆ. ಏನು ಅಂದಿಲ್ಲ, ಯಾರು ಏನು ಅಂದಿಲ್ಲ. ಯಾಕೆ ಕಾರ್ತಿಕ್ ಅಂದಾನೆ? ಕಾರ್ತಿಕ್ ಹಿಂದಿಂದಾನೆ ಅಂದಾನೆ, ಫ್ಲಿಪ್ ಆಗೋಲೆ ಅಂತಾನು ಅಂದಾನೆ. ಅಂತ ಅಂದಿದ್ದು ಯಾರು ಗೊತ್ತಾ? ಸಂಗೀತ. ಫ್ಲಿಪ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದೆ ಸಂಗೀತ. ಇಲ್ಲ, ಕಾರ್ತಿಕ್ ತನಿಷ ಇಬ್ರು ಸುದೀಪ್ ಸಂಗೀತ ಡಬಲ್ ಗೇಮ್. ಇಲ್ಲ, ಸಂಗೀತ ಡಬಲ್ ಗೇಮ್ ಆಡ್ತಾ ಇಲ್ಲ, ಸಂಗೀತ ಓನ್ ಗೇಮ್ ಆಡ್ತೀವಲ್ಲ ಅಷ್ಟೇ. ಮತ್ತೆ ಸಂಗೀತ ಓನ್ ಗೇಮ್ ಆಡ್ತಾ ಇದ್ರೆ ಪ್ರತಾಪ್ ಹತ್ರ ಬಂದು ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿತಾ ಇದ್ದಾನೆ ಅಂತ ಯಾಕೆ ಮಾತಾಡ್ಬೇಕು? ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮೇಲೆ ಫ್ಲಿಪ್ ಆಗ್ತಾವ್ರೆ, ಬಕೆಟ್ ಆಡ್ತಾವ್ರೆ ಅನ್ನೋದೆಲ್ಲ ಒಳ್ಳೇದಾ? ತನಿಷಾ ಮತ್ತೆ ಕಾರ್ತಿಕ್ ಇಬ್ರು ಸಂಗೀತನ ಬಗ್ಗೆ ಮಾತಾಡಿದ್ ಯಾವತ್ತೂ ಇಲ್ವಾ? ಏನಂತ ಮಾಡೋದಂದ್ರೆ ಎಪಿಸೋಡ್ ಇದೆ, ಫೈನಲ್ ಅಲ್ಲಿ 5 ಜನ ಅವ್ರು ಒಬ್ಳಿರ್ತಾರೆ. ಫೈನಲ್ ಅಲ್ಲಿ 5 ಜನ ಯಾರು ಗೊತ್ತಾ? ಕಾರ್ತಿಕ್, ವಿನಯ್, ವರ್ತೂರ್ ಸಂತೋಷ್, ಪ್ರತಾಪ್, ಸಂಗೀತ ತನಿಷಾ. ಸಂಗೀತ ನೆಕ್ಸ್ಟ್ ವೀಕ್ ಎಲಿಮಿನೇಟ್. ಎಲ್ಲರ ಹತ್ರನು ಡೈರೆಕ್ಟ್ ಆಗಿ ಮಾತಾಡ್ತಾಳೆ, ಅವಳಿಗೆ ಏನ್ ಅನ್ಸುತ್ತೆ ಅದನ್ನೇ ಮಾತಾಡ್ತಾಳೆ. ಇವತ್ತಿನ ಎಪಿಸೋಡ್ ತನಿಷಾನು ಕೂಡ ಉಲ್ಟಾ ಹೊಡೆದಾಳೆ ಸಂಗೀತಂಗೆ. ಯಾವ ಉಲ್ಟಾನು ತನಿಷಾ ಹೊಡೆದಿಲ್ಲ, ಇರೋದನ್ನೇ ಮಾತಾಡಿರೋದು. ಸಂಗೀತನೇ ಉಲ್ಟಾ ಹೊಡೆಯೋದು ಯಾವಾಗ? ಇಲ್ಲ ಎನಿ ಟೈಮ್ ಫ್ಲಿಪ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದೆ ಯಾರೋ ಸಂಗೀತ. ಆಮೇಲೆ ನಾನು ಅದನ್ನ ಯೂಸೇ ಮಾಡಿಲ್ಲ ಅಂತ ಅದೊಂದು ಬಂತು. ಆಯ್ತಾಯ್ತು, ಒಂದ್ ನಿಮಿಷ. ಫ್ಲಿಪ್ ಅನ್ನೋ ನೀವು ಯೂಸ್ ಮಾಡಿದ್ರಲ್ಲ ವೀಕೆಂಡ್ ವಿತ್ ನಮ್ಮ ಯಾವ್ದೋ ಸುದೀಪ್ ಅಲ್ಲಿ ಜೊತೆ, ಅವತ್ತೊಂದಿನ ಕಾರ್ತಿಕ್ ಮತ್ತೆ ತನಿಷಾ ಇಬ್ರು ಸೇರಿ ಸಂಗೀತ ಫ್ಲಿಪ್ ಆಗೋರೆ ಅಂತ ಅಂದವ್ರೆ. ಹೌದಾ ಇಲ್ವೋ? ಅವ್ರಿಗೆ ಬ್ಯಾಕ್ ಯೂಸ್ ಮಾಡಿದ್ರು. ಅವ್ಳು ಯೂಸ್ ಮಾಡಿರೋದ್ ತಾನೇ ಅವ್ಳು ಹೇಳಿದ್ದು. ಫ್ಲಿಪ್ ಆಗೋಣ ಅದಕ್ಕೆ ಫ್ಲಿಪ್ ಆಯ್ತು ಅಂತ ಹೇಳಿ. ಅಂತದೇನಿಲ್ಲ ಬ್ರೋ, ಅಂತದೇನಿಲ್ಲ. ಸಂಗೀತ ಯಾಕೆ ಫ್ಲಿಪ್ಪು ಇಲ್ಲ, ಅವ್ರು ಎಲ್ಲ ಡೈರೆಕ್ಟ್ ಆಗಿ ಅಂತೀವ್ರೆ. ಬೇಕಾದ್ರೆ ಒಪ್ಕೋತೀನಿ, ಆಚೆಗೆ ಹೋಗಿ ಬಂದ್ಮೇಲೆ ಪ್ರತಾಪ್ ಜೊತೆ ಜಾಸ್ತಿ ಕ್ಲೋಸ್ ಆಗ ಇವಾಗ ಕೂದ್ಲು ಅವಳು ಹೇಳ್ತಾಳೆ ಕಾರ್ತಿಕ್ ನೀನ್ ನನ್ನ ಯಾಕೆ ಅವತ್ತು ಸೇವ್ ಮಾಡಿಲ್ಲ ಅಂತ ಅವಳು ಕೇಳ್ತಾಳೆ. ಅದ್ರಿಂದ ಫ್ಲಿಪ್ ಅಂತ ಬಂತು. ಓಕೆನಾ? ನೆಕ್ಸ್ಟ್ ಇವಳು ಬಂದು ಏನ್ ಹೇಳ್ತಾಳೆ? ಕಾರ್ತಿಕ್ ನೀವು ಕೂದಲು ತೆಗೀರಿ ಅಂತ ಬಂದೋ ಇಲ್ಲಿ. ಏನ್ ಕರೆಕ್ಟ್ ಆಗಿ ಮಾಡಿದ್ಲು? ಸಂಗೀತ ಇಬ್ರು ಮಾತಾಡ್ಬೇಕಾದ್ರೆ ನಮ್ರತಾ ಹೇಳ್ತಾಳೆ ಅವರೆಲ್ಲ ನಿನ್ನ ಇವಾಗ ಬೈಕೊಂತ ಇರ್ತಾರೆ ಅಲ್ಲ. ಅವಾಗ ಸಂಗೀತ ಹೇಳ್ತಾರೆ ಅವರೆಲ್ಲ ನಂಗೆ ಜಸ್ಟ್ ಟೈಮ್ ಪಾಸ್ ಅಷ್ಟೇನೆ ಫ್ರೆಂಡ್ಸ್ ಆಗಿದ್ದು ಅಂತ. ಹಂಗಾದ್ರೆ ಅವ್ಳು ಮಾತಾಡಿದ್ ಕರೆಕ್ಟಾ? ಅದೇ ಅಷ್ಟೇ ಬೇಕಾ? ವ್ಯಕ್ತಿಗೆ ಬುದ್ಧಿ ಅಂತ ಯಾವಾಗ ಬಂದೇ ಬರುತ್ತೆ. ಸಂಗೀತ ಪ್ರತಿಯೊಂದು
ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್. ಇಲ್ಲ ಇಲ್ಲ ಒಂದೇ ಇವಾಗ ಪ್ರತಾಪ್ಗೆ ಎರಡನೇ ಅವಕಾಶ ಸಿಕ್ಕಿದೆ, ಸಂಗೀತಂಗೆ ಯಾಕೆ ಸಿಗ್ಬಾರ್ದು? ಕೊಡ್ಬೇಕು ಅಂತ ನಮ್ಗೆ ಕಿತ್ಕೋಬೇಕು ಆ ತರ ಎಲ್ಲ ಏನಿಲ್ಲ. ಸಂಗೀತಗೂ ಆಪರ್ಚುನಿಟಿ ಕೊಡ್ತೀವಿ, ಆದ್ರೆ ಸಂಗೀತ ಇಷ್ಟ ದಿನ ಮಾತಾಡಿರೋದೆಲ್ಲ ತಪ್ಪು ಅಂತ ನಾವ್ ಹೇಳ್ತಾ ಇರೋದು. ಇಷ್ಟ ದಿನ ಮಾತಾಡಿ ಸರಿ ತಪ್ಪಂತ ಅಂದ್ಬಿಟ್ರೆ ಇವಾಗ ಏನ್ ಮಾಡ್ತೀರಾ? ಇವಾಗ ಸರಿಯಾಗಿ ಏನ್ ಮಾಡ್ತೀವಲ್ಲ? ಇವಾಗ ಏನ್ ಸರಿಯಾಗಿ ಸಂಗೀತ ಫೇಮಸ್ ಆಗಿದೆ ಏನ್ ಗೊತ್ತಾ? ಫಸ್ಟ್ ಕಾರ್ತಿಕ್ ಆಯ್ತಾ, ಇವಾಗ ಕಾರ್ತಿಕ್ ತಲೆ ಹೊಡಿತಾನೆ ಸಂಗೀತ ಆಯ್ತಾ. ಇವಾಗ ಕಾರ್ತಿಕ್ ಜೀರೋ ಆಗಿಲ್ಲ, ಸಂಗೀತ ಜೀರೋ ಆಗ್ತಾಳೆ. ಸಂಗೀತ ಜೀರೋ ಆಗಿಲ್ಲ, ಕಾರ್ತಿಕ್ ಇವಾಗ ಬಕೆಟ್ ಹಿಡಿತಾನೆ. ಇನ್ಮೇಲೆ ಜೀರೋ ಆಗ್ತಾಳೆ. ನೋಡ್ತಾರೋ ನೋಡಿ ಎಲಿಮಿನೇಟ್ ಆಗ್ತಾಳೆ. ಮನೆಗೆ ಹೋಗಿ ಕಾರ್ತಿಕ್ ಓಟ್ ಹಾಕಿ ಅಂತ ಬಂದು ನಮ್ಮ ಹತ್ರ ಬೆಲ್ಲಾಡ್ತಾರೆ. ಈಗ ಕಮೆಂಟ್ ಸೆಕ್ಷನ್ ಹೋಗಿ ನೋಡಿ ಬ್ರೋ, ಸಂಗೀತಕ್ಕೆ ಕಮೆಂಟ್ ಸೆಕ್ಷನ್ ಎಲ್ಲ ಬೇಕಾಗೇ ಇಲ್ಲ ನಮ್ಗೆ. ವೋಟಿಂಗ್ ಇಷ್ಟ ಬರತ್ತಾ ಅವಾಗ ಗೊತ್ತಾಗುತ್ತೆ. ಅವಳ ಪ್ರಕಾರ ಅವಳು ಅನ್ಕೊಂಡಿರೋದೇನಂದ್ರೆ ಬಿಗ್ ಬಾಸ್ ರೇಟಿಂಗ್ ಇರೋದೇ ಅವಳಿಂದ. ಹೌದು ಸಂಗೀತ ಹೌದು. ಇದೊಂದು ಪಾಯಿಂಟ್ ಚೆನ್ನಾಗಿದೆ. ಸಂಗೀತ ಅಂತ ಎಲ್ಲಾ ಕಡೆ ಎಲ್ಲಾರ ಬಾಯಿನವ್ರು ಸಂಗೀತನ ಒಂದ್ ಹೆಸರು ಬರುತ್ತೆ ಅಂದ್ರೆ ಅವರಿಂದ ತಾನೇ TRP ಬರ್ತಾ ಇರೋದು. ಅವಳಿಂದ ಪ್ರಾಬ್ಲಮ್ ಆಗ್ತಾ ಇದಕ್ಕೆ ತಾನೇ ಜನ ನೋಡ್ತಾ ಇರೋದು. ಆದ್ರೂ ಪ್ರತಾಪ್ ಸೈಲೆಂಟ್ ಆಗಿದ್ದೀನಿ, ಎಲ್ರ ಬಾಯಲ್ಲೂ ಪ್ರತಾಪ್ ಅಂತ ಬರ್ತಾ ಇದೆ ಅಂದ್ರೆ ಅವ್ನ್ ಮಾಡಿದ ಆಚೆ ಕೆಲಸ ಅವ್ರು ಇನ್ನೂ ಮಾಡ್ತಿಲ್ಲ. ಯಾಕೆ ಮಾಡ್ತಿ ಎಲ್ಲಾ ಕಡೆನೂ ಅವನ್ನೇ ಫೇಮಸ್ ಆಗಿರ್ತ. ವಿನಯ್ ಇನ್ನೂ ಅದೇ ಇಟ್ಕೊಳ್ಳೋಣ, ವಿನಯ್ ಇನ್ನೂ ಅದೇ ಕಾಗೇನೆ ಅಂತಾನೆ ಅಷ್ಟೇ. ಪ್ರತಾಪ್ ಗೆಲ್ತಾರೆ, ಅದು ಒಪ್ಕೋತೀನಿ. ಪ್ರತಾಪೇ ಗೆಲ್ತಾರೆ. ಹೌದು ಗೆಲ್ಲಲ್ಲ. ಚಾಲೆಂಜ್